ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 116ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ತುಂಬಾ ಕಷ್ಟ ಆಗ್ತಾ ಇದೆಯಾ? ಆಗಷ್ಟೇ ಒಂದಿಷ್ಟು ಔಷಧಿ ಅರಳಿಟ್ಟು ಬಂದವಳ ಕಡೆ ಕೇಳಿದ ಅನಿಲ. ಕಷ್ಟನಾ? ಜಾನಮ್ಮ ಪಡ್ತಾ ಇರೋ ಕಷ್ಟದ ಮುಂದೆ ನಂದೇನೂ ಅಲ್ಲ. ಆದ್ರೂ ನಂಗೊಂದು ಹೆಮ್ಮೆ, ಅವರಲ್ಲಿರೋ ವಿದ್ಯೆ ಎಲ್ಲ ಧಾರೆ ಎರಿಯೋದಕ್ಕೆ ನನ್ನನ್ನೇ ಅರಸ್ಕೊಂಡ್ರಲ್ಲ. ತುಸು ಬೀಗಿದಳು ಅಂಜು. ಭೂಮಿ, ಅಭಿ ಇಬ್ಬರು ಅನಿಲ, ಅಂಜು ಇರುವಲ್ಲಿಗೆ ಬಂದರು. ಭೂಮಿ, ಅಭಿ ಇಬ್ಬರ ಮುಖದಲ್ಲೂ ಚಿಂತೆ ಕಾರ್ಮೋಡ ಕಂಡು ಅನಿಲ್ನಿಗೆ ತುಸು ಆತಂಕವಾಯಿತು. ಅಣ್ಣ, ಈ ಜಾನತ್ತೆ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ? ನಂಗೆ ಅರ್ಥನೇ ಆಗ್ತಾ ಇಲ್ಲ ಎಂದ ಭೂಮಿ ಅನಿಲನ ತೋಳಿಗೆ ಒರಗಿದಳು. ಏನಾಯ್ತೆ ಭೂಮಿ ಎಂದಾಗ ಜಾನಮ್ಮ ಹೇಳಿದ ಎಲ್ಲಾ ಮಾತನ್ನು ಹೇಳಿ, ಜಾನಮ್ಮನ ಹತ್ರ ನೀನೇ ಮಾತಾಡು, ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ತಿಳಿಸ್ ಹೇಳು ಎಂದಳು ಭೂಮಿ ಬೇಸರದ ದನಿಯಲ್ಲಿ. ಹೌದಾ? ನಾನ್ ಜಾನತೆಗೆ ಬುದ್ಧಿ ಹೇಳ್ಬೇಕಾ? ತುಟಿ ಕೊಂಕಿಸಿ ನಗುತ್ತಾ ಕೇಳಿದ ಅನಿಲ. ಏನಂತ ಬುದ್ಧಿ ಹೇಳಿ ಭೂಮಿ? ನಿಂಗ್ ಗೊತ್ತಿಲ್ವಾ ಅಣ್ಣ, ಅತ್ತೆ ಆ ಮನುಷ್ಯನಿಂದ ಎಷ್ಟು ಅನುಭವಿಸಿದಾಳೆ ಅಂತ. ತನ್ ತಪ್ಪೇ ಇಲ್ದೇ ಇದ್ರೂ ಇಡೀ ಜೀವನ ಜನರ ಚುಚ್ಚು ಮಾತುಗಳನ್ನ ಕೇಳಿ ಕೇಳಿ ನೊಂದಿದಾಳೆ. ಬದುಕಲ್ ಯಾವ ಸುಖ ಕೂಡ ಅನುಭವಿಸ್ದೆ ಜೀವಂತ ಶವವಾಗಿ ಬದುಕಿದಾಳೆ. ಎಷ್ಟು ಜನ ಅವಳನ್ನ ಅಪಹಾಸ್ಯ ಮಾಡಿಲ್ಲ. ಅವಳು ಮುಂದೆ ಅವಳ ವಿದ್ಯೆ ಗೌರವ ಕೊಟ್ಟೋರು ಕೂಡ ಅವಳ ಬೆನ್ನೆ ಹಿಂದೆ ಎಷ್ಟು ಆಡ್ಕೊಂಡಿದ್ದಾರೆ ಅವಳನ್ನ. ಈಗ ಅಂಥ ಮನುಷ್ಯನ್ನೇ ಅವಳು ಕ್ಷಮಿಸಿ ಒಪ್ಕೊಂಡು ಅವನ ಜೊತೆಗೆ ಬಾಳೋ ಮಾತಾಡ್ತಿದ್ದಾಳೆ. ಅದನ್ನ ನೆನ್ಸ್ಕೊಂಡ್ರೆ ನಂಗೆ ಮೈಯೆಲ್ಲ ಉರಿತಾ ಇದೆ. ಅತ್ತೆ ನೆನ್ಸ್ಕೊಂಡ್ರೆ ಅಸಹ್ಯ ಆಗ್ತಿದೆ. ಅವಳ ಮಾತು ಮುಗಿಯುವಷ್ಟರಲ್ಲಿ ಅನಿಲ್ನ ಕೈ ಭೂಮಿಯ ಕೆನ್ನೆಯನ್ನು ಅಪ್ಪಳಿಸಿತು. ಅಣ್ಣ ಎನ್ನುತ್ತಾ ಕಣ್ಣು ತುಂಬಿಕೊಂಡಳು ಭೂಮಿ. ಮುಚ್ಚೆ ಬಾಯಿ. ಜಾನತೆ ಅನ್ಕಂಡ್ರೆ ನಿಂಗೆ ಅಸಹ್ಯ ಆಗುತ್ತಾ? ನನ್ನ ಜಾನತೆ ಬಗ್ಗೆ ಮಾತಾಡೋಕ್ ನಿಂಗೇನಿದೆ ಹಕ್ಕು? ಜಾನತೆ ಬಗ್ಗೆ ಒಂದೇ ಒಂದು ಶಬ್ದ ಮಾತಾಡೋ ಯೋಗ್ಯತೆ ಕೂಡ ಇಲ್ಲ ನಿನಗೆ. ಛೇ, ನೀನೇನಾ ನಮ್ ಭೂಮಿ? ಜಾನತೆನ್ ಜೋಪಾನ ಮಾಡ್ತಾ ಅವ್ರ ಹಿಂದೆ ಮುಂದೆ ಓಡಾಡ್ತಾ ಇದ್ದಿದ್ ಮುದ್ದು ಹುಡುಗಿ ಭೂಮಿ ನೀನೇ ಅನ್ನೋದನ್ನ ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಎಂತ ಮಾತಾಡ್ಬಿಟ್ಟೆ ಭೂಮಿ, ಎಂತ ಮಾತಾಡ್ಬಿಟ್ಟೆ ಎಂದ ಅನಿಲ ರೋಷದಿಂದ. ಅಣ್ಣ, ಅದ್ ಹಾಗಲ್ಲ ಅಣ್ಣ. ಅಸಹ್ಯ ಅನ್ನೋ ಪದ ಬಾಯ್ ತಬ್ಬಂತು ಅಷ್ಟೇ. ನನ್ ಭಾವನೆ ಅದಲ್ಲ ಅಣ್ಣ, ನೀನ್ ತಪ್ಪು ತಿಳ್ಕೊತಾ ಇದೀಯ ಎಂದಾಗ ಅನಿಲ ಅವಳಿಂದ ಮುಖ ತಿರುಗಿಸಿದ್ದ. ಅಭಿ ಹಾಗೂ ಅಂಜು ಅವರ ಕಣ್ಣಲ್ಲಿ ಕೂಡ ಭೂಮಿಯೆಡೆ ತಿರಸ್ಕಾರವಿತ್ತು. ಅಯ್ಯೋ, ನನ್ ಮಾತಿನ ಅರ್ಥ ಅದಲ್ಲ. ನೀವ್ ಯಾರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನೀವು ನನ್ ಕಾಳಜಿ ನೀವ್ ಅರ್ಥ ಮಾಡ್ಕೊಳ್ಳಿ. ಜಾನತ್ತೆ ಮತ್ತ ಆ ಮನುಷ್ಯನ ತುಂಬಾ ಹಚ್ಕೊಂಡು ಆಮೇಲೆ ಅವರು ನಾನ್ ನಿಮ್ಮನ್ನ ಆ ದೃಷ್ಟಿಲಿ ನೋಡಿಲ್ಲ, ನೀವ್ ನನಗ್ ವೈದ್ಯ ಮಾತ್ರ ಅಂತ ಹೇಳ್ಬಿಟ್ರೆ ಆವಾಗ ಜಾನತ್ತೆ ಮತ್ತೆ ನೋವು ಅನುಭವಿಸ್ಬೇಕಾಗತ್ತೆ ಅಲ್ವಾ? ನನ್ ಕೈಲಿ ಮತ್ತೆ ಮತ್ತೆ ಜಾನತೆ ನೋಯೋದನ್ನ ನೋಡೋದಕ್ಕಾಗೋದಿಲ್ಲ. ಕುಸಿದು ಕುಳಿತಳು ಭೂಮಿ. ಭೂಮಿಯ ಮಾತು ಮತ್ತೆ ಎಲ್ಲರನ್ನೂ ಚಿಂತೆಗೆ ದುಡಿತು. ಭೂಮಿಯ ಮಾತನ್ನು ಕೇಳಿದ ಮೂವರಿಗೂ ಅವಳ ಭಯ ಅಕಾರಣವಾದದ್ದು ಎನಿಸಲಿಲ್ಲ. ಕೋದಂಡನೇನಾದರೂ ಜಾನಕಿಯವರನ್ನು ತಿರಸ್ಕರಿಸಿ ಬಿಟ್ಟರೆ ಜಾನಕಿಯವರ ಹೃದಯದ ಗತಿ ಏನು ಎಂಬ ಕಲ್ಪನೆಯೇ ಒಂದು ಕ್ಷಣ ಎಲ್ಲರ ಎದೆ ನಡುಗಿತು. ಹಾಗೆಲ್ಲ ಏನೂ ಆಗಲ್ಲ. ನೀನು ಇಲ್ದೇ ಇರೋದೆಲ್ಲ ಯೋಚನೆ ಮಾಡಿ ನಮ್ಗೂನು ಟೆನ್ಷನ್ ಹೆಚ್ಚಿಸ್ಬೇಡ. ಅನಿಲ್ನ ಮಾತಿಗೆ ಉಳಿದವರ ಸಹಮತ ಕೂಡ ಇತ್ತು. ಮಾತಿನಲ್ಲಿ ಹಾಗೆ ಹೇಳಿದರೂ ಎಲ್ಲರ ಮನದಲ್ಲೂ ಮತ್ತೊಮ್ಮೆ ಜಾನಕಿಯ ನಿರಾಸೆಯ ಕೂಪದಲ್ಲಿ ಬೀಳುವಂತಾದರೆ ಎಂಬ ಭಯ ಮನೆ ಮಾಡಿದ್ದು ಸುಳ್ಳಲ್ಲ. ಗಾಯ್ಸ್, ಅಪ್ಪಾಜಿ ಮುಕ್ತನ ತುಂಬಾ ಪ್ರೀತಿಸಿದ್ರು. ಮುಕ್ತ ಆಸ್ಪತ್ರೆಯಲ್ಲಿದ್ದಾಗ ಕೂಡ ಅಲ್ಲಿ ಅವಳಿಗೆ ಏನಾದ್ರೂ ನೋವಾದ್ರೆ ಮನೇಲಿದ್ದ ಅಪ್ಪಾಜಿ ಎಷ್ಟು ಹಿಂಸೆ ಪಡ್ತಾ ಇದ್ರು ಗೊತ್ತಾ? ಈಗಲೂ ಅದೇ ಪ್ರೀತಿ ಅವ್ರ ಮನಸ್ಸಲ್ಲಿದ್ರೆ, ಅದೇ ಕಾರಣಕ್ಕೆ ಜಾನಮ್ಮನ್ನ ಒಪ್ಕೊಳ್ಳದೆ ಇದ್ರೆ? ಅಂಜಲಿ ಹೇಳಿದಾಗ ಅಭಿ ಕೂಡ ಒಂದು ಕ್ಷಣ ತನ್ನ ತಂದೆ ಮುಕ್ತಾಳನ್ನು ದೇವತೆಯಂತೆ ಆರಾಧಿಸುತ್ತಾ ಇದ್ದುದನ್ನು ನೆನೆದನು. ಆ ಸಾಧ್ಯತೆ ಕೂಡ ಇದೆ ಎಂದಿತು ಮನ. ಅದಕ್ಕೆ ನಾನು ಹೇಳಿದ್ದು, ಅನಿಲ ಪ್ಲೀಸ್ ನೀನ್ ಜಾನತೆ ಜೊತೆ ಮಾತಾಡು. ಹಿಂದೆ ಜಾನತೆನ ಅವ್ರು ಬಿಟ್ಟು ಹೋದಾಗ ಜಾನತೆ ಅವ್ರು ಕಟ್ಟಿದ ಮಾಂಗಲ್ಯಕ್ಕೆ ಕೊರಳೊಡ್ಡಿದ್ರು ಅಷ್ಟೇ. ಆದ್ರೆ ಈ ಸಾರಿ ಹಾಗಲ್ಲ. ಅವ್ರ ಹೃದಯದಲ್ಲಿ ಪ್ರೀತಿ ಹೂ ಅರಳಿದೆ. ಈ ಸಾರಿ ನಿರೇಸೆಯಾದ್ರೆ
ಭೂಮಿ ಮುಂದೆ ಮಾತನಾಡಲಾರದೆ ಹೋದಳು. ಏನು ಅಂತ ಮಾತಾಡ್ಲಿ? ಹೇಳ್ ಭೂಮಿ, ನಾನು ಏನಂತ ಮಾತಾಡ್ಲಿ? ಜಾನತ್ತೆ ಹತ್ರ ಹೋಗಿ ನೀವು ಕೋದಂಡ ಅವ್ರನ್ನ ಪ್ರೀತಿಸ್ಬೇಡಿ ಅಂತ ಹೇಳೋದಕ್ಕಾಗುತ್ತಾ ನನ್ನ ಕೈಲಿ? ಅಥವಾ ಅವ್ರ ಮನ್ಸಲ್ಲಿ ಮೂಡಿರೋ ಭಾವನೆಗಳನ್ನ ಅಳಸ್ ಹಾಕ್ಬಿಡಿ ಅಂತ ಹೇಳೋದಕ್ಕಾಗುತ್ತಾ? ಅವರದ್ದು ಮಾಗಿದ ಪ್ರೀತಿ ಭೂಮಿ, ಹಾಗೆಲ್ಲ ಕ್ಷಣದಲ್ಲಿ ಕಿತ್ತಿ ಎಸೆಯೋದಕ್ಕೆ ಆಗೋದಿಲ್ಲ. ಅನಿಲ ಹೇಳಿದ ಮಾತಿಗೆ ಯಾರೂ ಉತ್ತರ ಕೊಡಲು ಆಗಲಿಲ್ಲ. ಭೂಮಿ, ಜಾನಮ್ಮನ್ ಜೀವನನ ಮೊದ್ಲಿಂದಾನೂ ಅವರನ್ನ ಬಿಟ್ಟು ಬೇರೆ ಯಾರೋ ನಿರ್ದೇಶಿಸ್ತಾನೆ ಬಂದಿದ್ದಾರೆ. ಮೊದಲು ಅವ್ರ ಮೇಲಿನ ಅತಿಯಾದ ಪ್ರೀತಿಯಿಂದ ತಮ್ಮಿಂದ ದೂರ ಕಳ್ಸೋದಕ್ಕೆ ಇಷ್ಟಪಡದೆ ಅಜ್ಜಯ್ಯ ಜಾನಮ್ಮನ್ನ ಅವ್ರು ಇಷ್ಟಪಟ್ಟು ಓದೋದನ್ನ ಓದಿಸ್ಲೇ ಇಲ್ಲ. ತಮ್ಮ ಕಣ್ಣೆದುರಿಗೇ ಇರ್ಲಿ ಅಂತ ಜಾನಮ್ಮನ ಒಪ್ಪಿಗೆ ಕೂಡ ಕೇಳದೆ ಅಪ್ಪಾಜಿ ಕೊಟ್ಟು ಮದ್ವೆ ಮಾಡಿದ್ರು. ಅಪ್ಪಾಜಿ ಬಿಟ್ಟು ಹೋದ್ಮೇಲೆ 2ನೇ ಮದ್ವೆ ಮಾತು ಕೂಡ ಅವ್ರ ಇಷ್ಟ ಕೇಳ್ದೇನೆ ನಡೆದಿದ್ದು. ಯಶೋದಜ್ಜಿ ಮನೆ ಕಳ್ಸಿದ್ ಕೂಡ ಅಜ್ಜಯ್ಯನ್ ಮಾತಿನ ಮೇಲೆ ಹೊರತು ಜಾನಮ್ಮನ ಇಷ್ಟದ ಮೇಲಲ್ಲ. ಆಮೇಲಂತೂ ಜಾನಮ್ಮ ಅವರು ತಮಗೊಂದ್ ಮನ್ಸಿದೆ ಅನ್ನೋದನ್ನೇ ಮರ್ತು ಬದುಕಿದ್ದಾರೆ. ಈಗಷ್ಟೇ ಅವರು ತಮಗೋಸ್ಕರ ತಮಗನ್ಸಿದ್ದನ್ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಸ್ವಾತಂತ್ರ್ಯನ ಅವ್ರು ಕೂಡ ಅವರಿಂದ ಕಿತ್ಕೊಳ್ಬೇಡ. ಈ ಸಾರಿ ಎಲ್ಲಾನು ದೇವ್ರ ಕೈಗೆ ಒಪ್ಸ್ಬಿಡೋಣ. ಆ ಶ್ರೀರಾಮನ ಅಂತರಂಗದ ಭಕ್ತೆ ಜಾನಕಿ. ಜಾನಕಿ ಅವರಿಗೆ ಅನ್ಯಾಯ ಆಗೋದಕ್ಕೆ ಆ ಶ್ರೀರಾಮ ಖಂಡಿತ ಬಿಡಲ್ಲ. ಅಭಿ ಹೇಳಿದಾಗ ಭೂಮಿ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿದಳು. ಎಷ್ಟೊತ್ತಾಯ್ತು, ಈ ಜಾನಕಿ ಬರ್ಲೇ ಇಲ್ವಲ್ಲ? ಅವಳು ಇಲ್ಲಿಂದ ಹೋಗಿ ಆಗ್ಲೇ 1 ಗಂಟೆನೇ ಆಯ್ತೋ ಏನೋ ಎಂದು ಯೋಚಿಸುತ್ತಾ ಬಾಗಿಲ ಕಡೆಯೇ ನೋಟ ನೆಟ್ಟಿದ್ದ ಕೋದಂಡ. ನೆಪ ಮಾತ್ರಕ್ಕೆ ಕೈಯಲ್ಲಿ ಪುಸ್ತಕವಿತ್ತು. ತೆರೆದ ಪುಸ್ತಕದ ಹಾಳೆಯ ಮೇಲೆ ಜಾನಕಿಯ ಚಿತ್ರವೇ ಮೂಡಿತ್ತು. ಅದೆಷ್ಟು ಲಕ್ಷಣವಂತೆ ಜಾನಕಿ! ನೋಡಿದ ಕೂಡ್ಲೆ ಗೌರವ ಮೂಡೋಂಥ ಚೆಲುವು. ಮನಸ್ಸನ್ನ ಚಂಚಲಗೊಳಿಸಿ, ಕಿಚ್ಚೆಬ್ಬಿಸಿ, ಅಶಾಂತ ಮಾಡಿ, ಮೈಯಲ್ಲಿ ಕಾವು ಹೆಚ್ಚಿಸಿ, ಕಾಮದ ಬಯಕೆಯ ಉರಿಯನ್ನ ಹೆಚ್ಚು ಮಾಡುವಂತ ಬೆಂಕಿಯಂತ ಸೌಂದರ್ಯ ಅಲ್ಲ ಜಾನಕಿಯದ್ದು. ಉನ್ಮತ್ತವಾದ ಮನಸ್ಸನ್ನ ತನ್ನ ಬೆಳದಿಂಗಳಿನಿಂದ ಚೆಲುವಿನಿಂದ ತಂಪು ಮಾಡಿ ಶಾಂತತೆ ಹರಡುವಂತಹ ನಂದಾದೀಪ. ನೋಡ್ತಾ ಇದ್ರೆ ಮನ್ಸಿನ ತುಮುಲ ಎಲ್ಲ ತಹಬಂದಿಗೆ ಬಂದ ಹಾಗ ಅನ್ಸುತ್ತೆ. ಅವಳು ಎದರಲ್ಲಿ ಇಲ್ದೇ ಇದ್ದಾಗ ನಿರಾಸೆಯಿಂದ ನರಳೋ ಮನ ಅವಳನ್ನು ಕಂಡು ಕೂಡ್ಲೆ ಅದೇನೋ ಮೂಡಿಗೊಳದ ಹಾಗೆ ಮುಂದಿನ ಜೀವನದ ಬಗ್ಗೆ ಕನಸು ಕಾಣೋದಕ್ಕೆ ಆರಂಭ ಮಾಡುತ್ತೆ. ಕೋದಂಡನ ಮನಸ್ಸು ಜಾನಕಿಯ ಆಲೋಚನೆಯಲ್ಲೇ ಮುಳುಗಿತ್ತು. ಬಾಗಿಲ ಬಳಿ ಸದ್ದಾದಾಗ ತಟ್ಟೆಂದು ತಿರುಗಿದರು ಕೋದಂಡ. ಜಾನಕಿಯವರು ಕೈಲಿ ಒಂದು ಡಬ್ಬಿ ಹಿಡಿದು ಬರುತ್ತಿದ್ದರು. ಕುರ್ಚಿಯಲ್ಲಿ ಪುಸ್ತಕ ಹಿಡಿದು ಕೂತಿದ್ದ ಕೋದಂಡನ ಕಡೆ ನೋಡಿ ಮುಗುಳು ನಗೆನಿ ಬೀರಿ, ನಾನು ಹೋದಾಗಿಂದನೂ ಹೀಗೆ ಕೂತಿದ್ದೀರಾ? ಆಯಾಸ ಆಗ್ಲಿಲ್ವೇ? ಬೆನ್ನು ಸೊಂಟ ಏನೋ ನೋವು ಕಾಣಿಸ್ಲಿಲ್ವೇ ಎಂದು ಕೇಳಿದರು. ಕೋದಂಡ, ಹಾ, ಆವಾಗಿಂದ ಒಬ್ನೇ ಕೂತಿದ್ದೀನಿ, ಸುಮ್ಮನೆ ಕೂರೋಕ್ ಬೇಜಾರು ಅಂತ ಬುಕ್ ಹಿಡ್ಕೊಂಡೆ. ಅದಿರ್ಲಿ, ನೀನ್ ಯಾಕೆ ಇಷ್ಟು ತಡವಾಗಿ ಬರ್ತಾ ಇದೀಯಾ? ಆಕ್ಷೇಪಿಸಿದರು ಕೋದಂಡ. ಅರೆ, ಗಂಜಿ ಬೇಯೋಷ್ಟು ಹೊತ್ತು ಬೇಕಲ್ವಾ? ಇಲ್ಲಿಂದ ಮನೆಗೆ ಹೋಗಿ ಗಂಜಿ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ, ಬೇರೆ ಏನೂ ಮಾಡಿಲ್ಲ, ಎಲ್ಲಿಗೂ ಹೋಗಿಲ್ಲ ಎನ್ನುತ್ತಾ 2 ತಟ್ಟೆ ತೆಗೆದರು ತಮ್ಮ ಚೀಲದಿಂದ. ಅಲ್ಲ, ನಾನು ಹೋದಾಗಿಂದನೂ ಹಿಂಗೆ ಕೂತಿದ್ದೀರಲ್ಲ, ಮೈಕೈ ನೋವು ಬರ್ಲಿಲ್ವಾ? ತಮ್ಮ ಪ್ರಶ್ನೆಯನ್ನು ಪುನರಾವರ್ತಿಸಿದರು. ಅರ್ಧ ಗಂಟೆ ಮೇಲಾಯ್ತಲ್ವಾ? ಅಚ್ಚರಿಯಿಂದ ಹೇಳಿದ ಕೋದಂಡ. ಇಲ್ಲ ಜಾನಕಿ, ಒಂಚೂರು ಮೈಕೈ ನೋವು ಬಂದಿಲ್ಲ, ಇನ್ನೂ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ರು ಕುತ್ಕೊಳ್ಳೋ ಹಾಗಿದ್ದೀನಿ ಎಂದರು ಕೋದಂಡ ಸಂತಸದಿಂದ. ಮೊದಲು 10 ನಿಮಿಷಗಳಿಗೂ ಹೆಚ್ಚು ಒಂದೇ ಕಡೆ ಕೂರಲೇ ಆಗುತ್ತಿರಲಿಲ್ಲ ಕೋದಂಡನಿಗೆ. ನೋಡಿದ್ರಾ, ಔಷಧಿ ಚೆನ್ನಾಗಿ ಮೈಗೆ ಹಿಡಿತಾ ಇದೆ. ಇನ್ ಸ್ವಲ್ಪ ದಿನ ನೀವು ಎಲ್ರೂ ಹಾಗೆ ಆಗ್ಬಿಡ್ತೀರಿ ಎಂದರು ಜಾನಕಿ ಕೋದಂಡನಲ್ಲಿ ಭರವಸೆ ತುಂಬುತ್ತಾ. ಎಲ್ಲ ನಿನ್ ಕೈಗುಣ. ಕೋದಂಡನ ದನಿ ಕೃತಜ್ಞತೆಯಿಂದ ಒದ್ದೆ. ಎಲ್ಲ ಕಿರೀಟ ನಂಗೆ ಕೊಟ್ಬಿಟ್ರೆ ಹೇಗೆ? ಪಾಪ ಅಭಿ ಅಜಯ್ ಇಬ್ರು ಗಂಟೆಗಟ್ಲೆ ನಿಮ್ ಕೈ ಕಾಲುಗಳಿಗೆ ಎಣ್ಣೆ ಹಚ್ಚಿ ತಿಕ್ಕಿದ್ದಾರೆ. ಇನ್ನು ಅಂಜು ಔಷಧಿ ಅರ್ದು ಅವಳ ಕೈಗಳೆಲ್ಲ ಒರಟಾಗಿ ಹೋಗಿದೆ ಎಂದವರು. ನಿಜಕ್ಕೂ ನೀವು ಪುಣ್ಯ ಮಾಡಿದಿರಿ, ಬಂಗಾರದಂತ ಮಕ್ಕಳು. ಜಾನಕಿಯ ದನಿಯಲ್ಲಿ ಪ್ರಸನ್ನ ಭಾವ. ನಿಜ, ನೀನ್ ಹೇಳ್ತಾ ಇರೋದು ನಿಜ. ಬೇರೆ ಎಲ್ಲಾ ವಿಷಯದಲ್ಲಿ ನನ್ನ ಅದೃಷ್ಟ ಕೊಟ್ಟಿದ್ರು, ಮಕ್ಕಳ ವಿಷಯದಲ್ಲಿ ಮಾತ್ರ ನಾನು ಬಹಳ ಅದೃಷ್ಟ ಮಾಡಿದ್ದೀನಿ ಹೆಮ್ಮೆಯಿಂದ ಹೇಳಿದ ಕೋದಂಡ. ಸರಿ, ಬರೀ ಮಾತೇ ಆಯ್ತು, ಬನ್ನಿ ಗಂಜಿ ಕೊಡ್ತೀನಿ ಎನ್ನುತ್ತಾ
ಒಂದು ತಟ್ಟೆಗೆ ಹದವಾಗಿ ಬೇಯಿಸಿದ್ದ ಹುರಿದಕ್ಕಿಯ ಗಂಜಿ ಹಾಕಿದರು. ಅದಕ್ಕೆ ಸ್ವಲ್ಪ ಉಪ್ಪು, ಕೊತ್ತಂಬರಿ, ಚೂರೇ ಚೂರು ಶುಂಠಿ ಸೇರಿಸಿದ್ದ ಮಜ್ಜಿಗೆ ಸೇರಿಸಿದರು. ಮತ್ತದೇ ಸಪ್ಪೆಗಂಜಿನಾ? ಬೇಸರದ ಮುಖ ಮಾಡಿದರು ಕೋದಂಡ. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಿಮಗ್ ಬೇಕು ಅನ್ಸಿದ್ದನ್ನೆಲ್ಲ ತಿನ್ಬೋದು ಎನ್ನುತ್ತಾ ತಟ್ಟೆಯನ್ನು ಅವರ ಮುಂದೆ ಹಿಡಿದರು. ಕೋದಂಡನ ಸಪ್ಪೆ ಮುಖ ನೋಡಿ ಜಾನಕಿಯವರಿಗೂ ಬೇಸರ. ಚೀಲದಲ್ಲಿದ್ದ ಸಣ್ಣ ಬಾಟಲಿ ತೆಗೆದು ಅದರಲ್ಲಿದ್ದ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ತೆರೆದರು. ವಾಹ್, ಮಿಡಿ ಉಪ್ಪಿನಕಾಯಿ ತಂದಿದೀಯಾ? ಸಣ್ಣ ಮಕ್ಕಳಂತೆ ಬಾಯಿ ಚಪ್ಪರಿಸಿದರು ಕೋದಂಡ. ಒಂದೇ ಒಂದು ಸಣ್ಣ ಮಿಡಿ ತೆಗೆದು ಅದನ್ನು ನೀರಿನಿಂದ ತೊಳೆದು ಅದರ ಮೇಲಿದ್ದ ಖಾರವನ್ನು ತೆಗೆದರು ಜಾನಕಿ. ಆ ಮಿಡಿಯನ್ನು 4 ಭಾಗ ಮಾಡಿ, ಮೊದಲು ಒಂದು ಸ್ವಲ್ಪ ಗಂಜಿ ಕುಡಿದ್ಬಿಡಿ, ಆಮೇಲೆ ಇದನ್ನು ಹಾಕ್ತೀನಿ. ಸಣ್ಣ ಮಕ್ಕಳಿಗೆ ಪೆಪ್ಪರ್ಮೆಂಟೆ ಆಸೆ ತೋರಿಸುವಂತಿತ್ತು ಜಾನಕಿಯವರ ಮಾತು. ಮೊದಲೇ ಉಪ್ಪಿನಕಾಯಿ ಹಾಕಿ ಹೊಟ್ಟೆ ಉರಿಯಲು ಶುರುವಾದರೆ ಕೋದಂಡನ ಹೊಟ್ಟೆ ತುಂಬಲಾರದು ಎಂಬ ಕಾಳಜಿ ಕೂಡ ಅದರಲ್ಲಿತ್ತು. ಮಿಡಿಯ ಕಡೆ ಆಸೆಗಣ್ಣಿನಿಂದ ನೋಡುತ್ತಲೇ ತಟ್ಟೆ ಖಾಲಿ ಮಾಡಿದ್ದ ಕೋದಂಡ. ಇನ್ನೊಂದು ಸೌಟು ಗಂಜಿ ಹಾಕಿ ಸಣ್ಣ ಉಪ್ಪಿನಕಾಯಿ ಹೋಳನ್ನು ಹಾಕಿದರು. ಬಾಯಿ ಚಪ್ಪರಿಸಿಕೊಂಡು ತಿಂದ ಕೋದಂಡ. ಹೊಟ್ಟೆಯಲ್ಲಿ ಯಾವ ಸಂಕಟವೂ ಆಗದೇ ಇದ್ದಾಗ ಉಳಿದ 3 ಚೂರನ್ನು ಹಾಕಿದರು ಜಾನಕಿ. ಎಷ್ಟೋ ದಿನಗಳ ಮೇಲೆ ಹೊಟ್ಟೆ ಜೊತೆ ಮನ್ಸು ಕೂಡ ತುಂಬಿತು ಜಾನಕಿ, ಅನ್ನದಾಥೋ ಸುಖಿ ಭವ ಎಂದು ಹೇಳಿ ತೃಪ್ತಿಯ ನಗೆ ಬೀರಿದರು ಕೋದಂಡ. ಕೋದಂಡನ ಮುಖದಲ್ಲಿ ತೃಪ್ತಿಕೊಂಡ ಜಾನಕಿಯ ಮುಖ ಕೂಡ ಅರಳಿತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.